ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಪರಿಸರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನ ತೀವ್ರಗತಿಯಲ್ಲಿ ನಡೆಸ್ತಾ ಇದೆ. ಅನಾಮಿಕ ಹೇಳಿದ ಜಾಗ, ತೋರಿಸಿದ ಜಾಗದಲ್ಲೆಲ್ಲ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದೆ ಎಸ್ಐಟಿ. ಅಚ್ಚರಿಯ ವಿಚಾರ ಅನ್ನುವ ರೀತಿಯಲ್ಲಿ ಇದೀಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದೆ. ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟ ಆಯೋಗ ಇವತ್ತು ಮಾಡಿದ್ದೇನು ನೋಡೋಣ. ನಿಗೂಢ. ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದು ಇನ್ನೂ ನಿಗೂಢ. ಒಂದು ಕಡೆ ಅನಾಮಿಕ ಒಂದಾದ ಮೇಲೊಂದು ಸ್ಥಳಗಳನ್ನ ತೋರಿಸ್ತಾಗಿದ್ದಾನೆ. ಎಸ್ಐಟಿ ಆ ಸ್ಥಳಗಳನ್ನ ಅಗೀತಾನೇಗಿದೆ. ಆದ್ರೆ ಈವರೆಗೂ ಶವಗಳು ಸಿಕ್ಕಿಲ್ಲ. ಯಾವುದೋ ಒಂದು ಸ್ಥಳದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದ್ದು ಬಿಟ್ರೆ ಬೇರೇನೂ ಈವರೆಗೆ ಪತ್ತೆಯಾಗ್ಲೇ ಇಲ್ಲ. ಆದ್ರೆ ಅನಾಮಿಕ ಮಾತ್ರ ಹೂತಿದ್ದು ಸತ್ಯ ಅಂತ ಹೇಳ್ತಾಗಿದ್ದಾನೆ. ಈಗ ಎಲ್ಲರನ್ನೂ ಕಾಡ್ತಾಗಿರೋದು ಒಂದೇ ಅನುಮಾನ. ಅನಾಮಿಕ ಹೇಳ್ತಾಗಿರೋದು ಸತ್ಯಾನ ಸುಳ್ಳ ಅನ್ನೋ ಪ್ರಶ್ನೆಗಳು ಈಗ ಎಲ್ಲರನ್ನೂ ಕಾಡ್ತಾಗಿದ್ದಾವೆ. ತಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನಾಗಿಟ್ಕೊಂಡೇ ಎಸ್ಐಟಿ ತನಿಖೆ ನಡೆಸ್ತಿದೆ. ಅನಾಮಿಕ ಹೇಳಿದ ಜಾಗಗಳಲ್ಲೆಲ್ಲ ಶೋಧ ಕಾರ್ಯ ನಡೆಸ್ತಾಗಿದೆ. ಇದೆಲ್ಲ ನಡೀತಾಗಿರೋವಾಗ್ಲೇ ಧರ್ಮಸ್ಥಳ ಕೇಸಿಗೆ ಎಂಟ್ರಿ ಕೊಟ್ಟಿದೆ NHRC, ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಧರ್ಮಸ್ಥಳ ಕೇಸ್, NHRC ಎಂಟ್ರಿ, ರಿವೀಲ್ ಆಗತ್ತ ಮತ್ತಷ್ಟು ರಹಸ್ಯ. ಇಷ್ಟು ದಿನದ ನಂತರ ಈಗ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದೇಕೆ NHRC? ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಕೊಟ್ಟ ಆಯೋಗ ಏನು ಮಾಡುತ್ತೆ? ಎಸ್, ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ. ಯಾಕೆ ಗೊತ್ತಾ? ಈಗ ಧರ್ಮಸ್ಥಳ ಕೇಸ್ಗೆ NHRC ಎಂಟ್ರಿ ಕೊಟ್ಟಿದೆ. ಹೌದು, ಇಷ್ಟು ದಿನ ಅನಾಮಿಕ ಶವಗಳಿದ್ದಾವೆ ಅಂತ ಕೆಲವೊಂದು ಸ್ಥಳಗಳನ್ನ ತೋರಿಸ್ತಾನೇಗಿದ್ದ ಎಸ್ಐಟಿ ಕೂಡ ಆ ಸ್ಥಳಗಳಲ್ಲಿ ಹಗಲು ರಾತ್ರಿ ಎನ್ನದೆ, ಗಾಳಿ ಮಳೆಯನ್ನ ಲೆಕ್ಕಿಸದೆ ಶೋಧ ಕಾರ್ಯ ನಡೆಸ್ತಾನೇಗಿತ್ತು. ಆದ್ರೆ ಎಲ್ಲೂ ಹೇಳಿಕೊಳ್ಳುವಂತೆ ಯಾವುದೇ ಸಾಕ್ಷ್ಯ ಸಿಕ್ಕಿರ್ಲಿಲ್ಲ. ಇದರಿಂದ ಅನಾಮಿಕನೇ ಸುಳ್ಳು ಹೇಳ್ತಾಗಿರಬಹುದು ಅಥವಾ ಹೂತಿದ್ದ ಶವಗಳನ್ನ ಯಾರಾದ್ರೂ ತೆಗೆದಿರಬಹುದು ಅನ್ನೋ ಅನುಮಾನಗಳು ದಟ್ಟವಾಗ್ತಾಗಿದ್ದಾವೆ. ಹೊಸ ಸ್ಥಳಗಳಲ್ಲೂ ಕೂಡ ತಲಾಶ್ ನಡೆಸಲಾಗಿದೆ. ಅಲ್ಲೂ ಕೂಡ ಏನೂ ಸಿಗದೇ ಇರೋದು ಅನುಮಾನವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಿದೆ. ಧರ್ಮಸ್ಥಳದಲ್ಲಿ ಏನೇನೋ ನಡೀತಿದೆ. ಒಂದಷ್ಟು ವಿಚಾರಗಳು ನಿಗೂಢವಾಗಿ ಜರುಗ್ತಿವೆ. ಅನಾಮಿಕ ಹೇಳ್ತಾಗಿರೋದು ಸತ್ಯ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಸುಳ್ಳು ಅಂತಿದ್ದಾರೆ. ಅನಾಮಿಕ ಹೇಳ್ತಿರೋ ಜಾಗಗಳಿಂದ ಮೊದಲೇ ಶವಗಳನ್ನ ಸಾಗಿಸಿರಬಹುದು ಅನ್ನೋ ಅನುಮಾನ ಕೂಡ ಜಾಸ್ತಿಯಾಗಿದೆ. ಇಷ್ಟೆಲ್ಲ ನಡೀತಾಗಿರೋ ಇಂಥ ಟೈಮಲ್ಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಇದೀಗ ಧರ್ಮಸ್ಥಳ ಕೇಸ್ನ ಕೆಲವೊಂದು ರಹಸ್ಯಗಳನ್ನ ರಿವೀಲ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಯಾವುದಾದ್ರೂ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಾಗ, ಅಲ್ಲಿ ಮಾನವ ಹಕ್ಕುಗಳಿಗೆ ಧಕ್ಕೆಯಾಗತ್ತೆ ಅಂತ ಗೊತ್ತಾದಾಗ
ಮಾನವ ಹಕ್ಕುಗಳ ಹರಣ ಸೂಚನೆ ಸಿಕ್ಕಾಗ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಡುತ್ತೆ. ಈಗ ಧರ್ಮಸ್ಥಳದಲ್ಲಿ ಅಂಥದ್ದೊಂದು ಸೂಚನೆ ಸಿಕ್ಕಿದೆ. ನೂರಾರು ಶವಗಳನ್ನ ಹೂತಿದ್ದಾರೆ ಅನ್ನೋ ಅನುಮಾನ ಹಾಗೂ ದಾಖಲಾಗ್ತಾ ಇರೋ ಕೆಲವು ದೂರುಗಳು ಮಾನವ ಹಕ್ಕುಗಳ ಆಯೋಗ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋ ಹಾಗೆ ಮಾಡಿದೆ. ಈಗ ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಕೊಟ್ಟಿರೋ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನು ಮಾಡುತ್ತೆ ಗೊತ್ತಾ? ಇಲ್ಲಿದೆ ನೋಡಿ. ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆಯ ಪಾರದರ್ಶಕತೆಯನ್ನ ಮಾನವ ಹಕ್ಕುಗಳ ಆಯೋಗ ಮೇಲ್ವಿಚಾರಣೆ ನಡೆಸುತ್ತೆ. ತನಿಖೆ ಹೇಗ್ ನಡೀತಿದೆ ಅನ್ನೋದನ್ನ ಪರಿಶೀಲನೆ ನಡೆಸುತ್ತೆ. ಅನಾಮಿಕನ ಸುರಕ್ಷತೆ ಕುರಿತ ಮಾಹಿತಿ ಸಂಗ್ರಹ ಮಾಡುತ್ತೆ. ಉಳಿದ ದೂರುದಾರರ ರಕ್ಷಣೆಗೆ ಕ್ರಮಕ್ಕೆ ಸೂಚನೆ ನೀಡುತ್ತೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದ ಕೇಸ್ಗಳನ್ನ ವಿಚಾರಣೆ ನಡೆಸುತ್ತದೆ. ಸಾಮಾಜಿಕ ಕಾನೂನು ಪರಿಣಾಮಗಳ ವರದಿ ಸಂಗ್ರಹಿಸುತ್ತದೆ. ಇದೆಲ್ಲದರ ಜೊತೆಗೆ ಮಾನವ ಹಕ್ಕು ಉಲ್ಲಂಘನೆಯಾಗದಂತೆ ಕ್ರಮಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೆ. ಒಟ್ನಲ್ಲಿ ಎಸ್ಐಟಿ ಯಾವ ರೀತಿಯಲ್ಲಿ ತನಿಖೆ ನಡೆಸುತ್ತೋ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ಳಲಿದೆ NHRC. ಇಲ್ಲಿ ಯಾವುದೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರದು ಅನ್ನೋ ಸೂಚನೆ ಕೊಡುತ್ತೆ. ದೂರುದಾರರ ರಕ್ಷಣೆಯನ್ನೇ ಆದ್ಯತೆಯಾಗಿ ಪರಿಣಮಿಸುತ್ತೆ. ಈಗ ಸದ್ಯಕ್ಕೆ ಹೊಸ ದೂರುದಾರ ಜಯಂತ್ ಕೂಡ ಎಸ್ಐಟಿಗೆ ದೂರು ನೀಡಿದ್ದಾರೆ. ನಂಗೆ ಜೀವ ಭಯ ಆಗಿದೆ, ರಕ್ಷಣೆ ಕೊಡಿ ಅಂತಿದ್ದಾರೆ. ಹೌದು, ದೂರು ಕೊಟ್ಟಾಗಿನಿಂದಲೂ ನನ್ನನ್ನು ಹಲವರು ಫಾಲೋ ಮಾಡ್ತಾಗಿದ್ದಾರೆ. ನನಗೆ ಜೀವ ಭಯ ಆಗಿದೆ, ಹೀಗಾಗಿ ದೂರು ನೀಡ್ತಾಗಿದ್ದೀನಿ. ನಾನು ಕೊಟ್ಟ ದೂರಿನಂತೆ ನನ್ನ ಬಳಿ ದಾಖಲೆ ಇದೆ. ನಾನು ಹೇಳಿದ್ದು ಸುಳ್ಳು ಅಂತಾದ್ರೆ ನನ್ನ ಮೇಲೆ ಕೇಸ್ ಹಾಕಿ ಅಂತಿದ್ದಾರೆ. SIT ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲೆ ಮುಂದುವರಿಸಬಹುದು. ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನಿದೆ ಕ್ರಮಗಳು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಸರ್. ಇವಾಗ ಇಲಾಖೆಯವರು ಕರೆಯುವಾಗ SIT ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಆ ಪದ್ಮಲ ಹೆಣ್ಮಗಳನ್ನು ಕಿಡ್ನಾಪ್ ಮಾಡಿರೋದು, ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು, ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದ್ದೀವಿ ಸರ್. ರಾಜ್ಯದ ಹಲವೆಡೆ ಧರ್ಮಸ್ಥಳ ಪರ ಪ್ರತಿಭಟನೆ ಜೋರು. ಧರ್ಮಸ್ಥಳ ಕೇಸ್ನಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ರಾಜ್ಯದ ಹಲವೆಡೆ ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಗಳು ನಡೆಯುತ್ತಿವೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಮಂಡ್ಯದಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗದಲ್ಲೂ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಹುನ್ನಾರ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಗೋಪಿ ವೃತ್ತದಿಂದ DC ಕಚೇರಿವರೆಗೆ ಮೆರವಣಿಗೆ ನಡೆಸಿ ಅಪಪ್ರಚಾರದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಮಾತನಾಡಿರೋ ಈಶ್ವರಪ್ಪ, ಧರ್ಮಸ್ಥಳದ ವಿಷಯವಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ. ಅನಾಮಿಕನನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು ಎಂದಿದ್ದಾರೆ. ಅಂತ ನೇರವಾಗಿ ಹೇಳ್ತಾರಂತ ಆ ಅನಾಮಿಕಾದಂತ ವ್ಯಕ್ತಿನ ಕಾನೂನನ್ನ ಮೀರಿ ಅರಣ್ಯ ಭೂಮಿಯಲ್ಲಿ ಹೆಣ ಹುಡುಕಿದ್ದೀನಿ ಅಂತ ಹೇಳುವಂತ ವ್ಯಕ್ತಿನ ಇನ್ನೂ ಯಾತಕ್ಕೆ ನೀವು ಅರೆಸ್ಟ್ ಮಾಡಿಲ್ಲ? ಅರಣ್ಯ ಕಾಯ್ದೆನ ನೇರವಾಗಿ ಉಲ್ಲಂಘನೆ ಮಾಡಿದಂತ ಹೇಳುವ ವ್ಯಕ್ತಿನ ಯಾವುದೇ SIT ಅವಕಾಶ ಕೊಡದೇನೆ ಸರ್ಕಾರ ಅವತ್ತೇ ಅರೆಸ್ಟ್ ಮಾಡಬೇಕಾಗಿತ್ತು. ದಿನ ಒಂದೊಂದು ಜಾಗ ತೋರಿಸ್ತಾ ಇದ್ದಾನೆ. ಇಲ್ಲಿ ಹೊರ ಹೊರತಿದ್ದೆ, ಇಲ್ಲಿ ಹೊರ ಹೊರತಿದ್ದೆ, ಇಲ್ಲಿ ಹೊರ ಹೊರತಿದ್ದೆ ಅಂತ ತೋರಿಸ್ತಿದ್ದೇನೆ. ನಾಳೆ ದಿನ ಬೆಳಿಗ್ಗೆ ಮುಖ್ಯಮಂತ್ರಿ ಮನೆಯೂ ಕೂಡ ತೋರಿಸ್ತಾನೆ. ಅವನ ಮನೆ ಹೊಡಿತೀರಾ?
ಧರ್ಮಸ್ಥಳ ಪರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ದು, ಧಾರ್ಮಿಕ ಕ್ಷೇತ್ರದ ವಿಚಾರವಾಗಿ ನಾವ್ಯಾರೂ ಹಸ್ತಕ್ಷೇಪ ಮಾಡಬಾರದು, ಅದು ತಪ್ಪಾಗುತ್ತೆ. ಆ ಕ್ಷೇತ್ರಕ್ಕೆ ಬಹಳಷ್ಟು ಭಕ್ತಾದಿಗಳು ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಹೋಗೋದನ್ನ ನಾವು ನೋಡಿದ್ದೇವೆ. ಸೌಜನ್ಯ ಮತ್ತಿತರ ಕೇಸ್ಗಳನ್ನ ಮುಂದಿಟ್ಕೊಂಡು ಗೊಂದಲ ಮೂಡಿಸುವ ಕೆಲಸ ನಡೀತಿದೆ ಎಂದಿದ್ದಾರೆ. ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಉತ್ತರ ಕಾಶಿ ಏನು ಹೇಳ್ತಾರಲ್ಲ ಹಾಗೆ ಭಾರಿ ಪ್ರಸಿದ್ಧವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ. ಇವತ್ತು ಅದರ ವಿಚಾರವಾಗಿ ವಿರೋಧ ಮತ್ತು ಪರ ಭಾಳ ನಡೀತಾ ಇದೆ. ಆ ಕ್ಷೇತ್ರಕ್ಕೆ ಭಾಳ ಜನ ಭಕ್ತಾದಿಗಳು ಮತ್ತು ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು ನಾವು ನೋಡಿದ್ದೀವಿ. ಅಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಎಲ್ಲ ಎರಡು ಕಡೆಗೂ ಹೇಳೋದಿಷ್ಟೇ, ಪರ ವಿರೋಧ ಹೇಳೋದಿಷ್ಟೇ, ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ನಾನು ಇವತ್ತು ಕಡ್ಡಾಯವಾಗಿ ನಾನು ಹೇಳ್ತಾ ಇದ್ದೇನೆ. ಒಂದು ಕಡೆ ನ್ಯಾಯಕ್ಕಾಗಿ ಆಗ್ರಹಿಸಲಾಗ್ತಿದೆ, ಮತ್ತೊಂದು ಕಡೆ ಧರ್ಮಸ್ಥಳ ಪರವಾದ ಪ್ರತಿಭಟನೆಗಳು ನಡೆಯುತ್ತಿದೆ. ಇದೆಲ್ಲದರ ಬೆನ್ನಲ್ಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದ್ದು SIT ತನಿಖೆಯ ಪರಿಶೀಲನೆ ನಡೆಸಿದೆ. ಶೀಘ್ರದಲ್ಲೇ ಮತ್ತಷ್ಟು ಸತ್ಯ ಹೊರಬರೋ ಸಾಧ್ಯತೆ ಇದೆ.